ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಉಪಮುಖ್ಯಮಂತ್ರಿ ಮಾತಾಡೋ ಭಾಷೆ ಮಾಧ್ಯಮ ನಮ್ಮ ತುಮಕೂರು ಜಿಲ್ಲೆ ಯಾರು ಕಾಂಗ್ರೆಸ್ ಅನ್ಸತ್ತಿರ್ಬೋದು ಅಷ್ಟೇ. ಬಿಜೆಪಿ ದಳ ಖಂಡಿತ ಇನ್ನೂ ಇದೆ, ಬಿಜೆಪಿ ದಳದವ್ರಿಗೆ ಇನ್ನು ಖಂಡಿಸ್ತಾನೆ ಇದೆ. ನಮ್ಮ ರೈತರ ಶಕ್ತಿ ಇದೆ. ಯಾರೋ 4 ಜನ ಲೀಡ್ರಿಗೆ ಕಾಂಗ್ರೆಸ್ ಅಲ್ಲಿ ಹೆಚ್ಚು ಕಮ್ಮಿ ತುಮಕೂರು ಜಿಲ್ಲೆ ನಡ್ಸಕ್ ಹೋಗಿ ಅದ್ರ ಬಗ್ಗೆ ಯಾಕೆ ಮಾತಾಡ್ತೀವಿ, ಯಾರು ಮಾತಾಡ್ತೀವಿ? ಒಂದು ಹೇಳ್ತಿ ಕೇಳಿ, ಏನೋ ರಾಜಣ್ಣ ಅಧಿಕಾರ ಕರ್ಕೊಂಡು ಏನು ಸ್ಟೇಟ್ಮೆಂಟ್ ಮಾಡೋದು, ಅವನು ಕರ್ಕೊಂಡು ಜೊತೆಗೆ ಬರ್ತಾರೆ, ತುಂಬಾ ಜನ ಬರ್ತಾರೆ. ಏನಾಗಿದೆ, ವೈಯಕ್ತಿಕವಾಗಿ ತಪ್ಪಿಗೆ ಒಂದು ಮಾತು ಹೇಳ್ತೀನಿ. ನಾವು ತುರುವೇಕೆರೆಯಿಂದ ಲಾಸ್ ಏನಿಲ್ಲ, ನಮಗೆ NBC ನೀರು ಬರೋದು. ನಮ್ಮ ಚಿಂತನೆ ನಮಗೆ CS-ಪುರ ಲಾಸ್ ಆಗುತ್ತೆ. ಅಲ್ಲಿ ಏನ್ ಹೇಳ್ಬೇಕು ನಾವೀಗ, CS-ಪುರ ಒಂದು ಮುಖ್ಯ ಅಲ್ಲ, ಇಡೀ ಜಿಲ್ಲೆ ಮುಖ್ಯ. ಜಿಲ್ಲೆ ಇವತ್ತು ನಮ್ಮಲ್ಲಿ ಸುಮಾರು 70-80 ಕೋಟಿಗೆಲ್ಲ ಅಡಿಕೆ ಮಾಡಿದ್ದೀವಿ. ಅದು ನಿಮ್ಮ ಶ್ರಮ. ಎಲ್ಲ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೇವೆ. 50,000 ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. 50,000 ಜನರಿಗೆ ಅದರ ತಯಾರಿಯನ್ನು ಇಟ್ಟುಕೊಂಡು 1,00,000 ಜನರಿಗೆ ಆಗುವಷ್ಟು ವ್ಯವಸ್ಥೆಯನ್ನು ನಾವು ಸರಿ ಮಾಡಿಕೊಂಡಿದ್ದೇವೆ. ಅದಕ್ಕಾಗಿ ವೇದಿಕೆಯನ್ನು ಕೂಡ ನಿರ್ಮಾಣ ಮಾಡಿದ್ದೇವೆ. ಮಹಾರಾಷ್ಟ್ರದಿಂದ, ಆಂಧ್ರದಿಂದ, ತೆಲಂಗಾಣದಿಂದ, ತಮಿಳುನಾಡಿನಿಂದ ಮತ್ತು ಕೇರಳದ ಕೆಲವು ಭಾಗದಿಂದ ಮಠಾಧಿಪತಿಗಳು ಈ ಐತಿಹಾಸಿಕ ಒಂದು ನಿರ್ಣಯಾತ್ಮಕ ಸಮಾವೇಶಕ್ಕೆ ಆಗಮಿಸಲಿದ್ದಾರೆ. ಈ ನಾಡಿನ ಜನತೆಗೆ, ವೀರಶೈವ ಲಿಂಗಾಯತ ಸಮಾಜಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಪ್ರತಿಯೊಂದು ಒಳಪಂಗಡದ ಜನಾಂಗಕ್ಕೆ ನಾವು ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇದು ಸಮಾಜದ ಅಸ್ತಿತ್ವದ ಪ್ರಶ್ನೆ ಆಗಿರೋದ್ರಿಂದ ಎಲ್ಲ ರಂಗಗಳಲ್ಲಿ ನಿಮ್ಮನ್ನು ನೀವು ಬಲಿಷ್ಠಗೊಳಿಸಿಕೊಳ್ಬೇಕಾದ್ರೆ ಏಕತೆಯನ್ನು ತೋರಿಸಬೇಕಾಗಿರತಕ್ಕಂಥದ್ದು ಅತ್ಯಂತ ಅನಿವಾರ್ಯವಾಗಿದೆ ಅನ್ನುವಂಥದ್ದನ್ನು ಸಮಾಜದ ಗಮನಕ್ಕೆ ನಾವು ತರಲಿಕ್ಕೆ ಬಯಸ್ತೇವೆ. ದಸರಾ ಮಹೋತ್ಸವ ಸಮಿತಿ ಹೋರಾಟಕ್ಕೆ, ದಸರಾ ಮಹೋತ್ಸವ ಸಮಿತಿ ಹೋರಾಟಕ್ಕೆ, ಅಹಂಕಾರಿ ಬೆಲ್ಲದವರಿಗೆ, ಅಹಂಕಾರಿ ಬೆಲ್ಲದವರಿಗೆ, ಲಾಡವರಿಗೆ, ಸಂತೋಷ್ ಲಾಡವರಿಗೆ, ಸಂತೋಷ್ ಲಾಡವರಿಗೆ. ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳು ಹಾಗೂ ನಮ್ಮ ಎಲ್ಲರ ನಾಯಕರು ಆದಂಥ ನರೇಂದ್ರ ಮೋದಿಯವರ
ಹುಟ್ಟುಹಬ್ಬದ ನಿಮಿತ್ತ 17ನೇ ತಾರೀಕಿನಂದು ನಾವೆಲ್ಲರೂ ನಮ್ಮ ಪಕ್ಷದ ವತಿಯಿಂದ ಒಂದು ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕಂತ ಮಾಡಿದ್ದೀವಿ. ನಮ್ಮ ಸೌಭಾಗ್ಯ ಏನಂದರೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಕಲಘಟಗಿಯಲ್ಲಿ ಮೋದಿಜಿಯವರ ಕಾರ್ಯಕ್ರಮವನ್ನು, ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಭಾಳ ಸರಳವಾಗಿ ಬಡವರ ಹತ್ರ ಹೋಗಿ ಅಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಹಾಗೂ ಬ್ಲಡ್ ಡೊನೇಷನ್ ಕ್ಯಾಂಪು, ಅದರ ಜೊತೆಗೆ ಅಂಗವಿಕಲರಿಗೆ ನಮ್ಮ ಕಡೆಯಿಂದ ಆಗುವಂಥ ಏನೋ ಸೌಲಭ್ಯಗಳನ್ನು ಕೊಟ್ಟು ಅವ್ರಿಗೆ ಒಂದು ಅನುಕೂಲ ಮಾಡುವಂಥ ಕಾರ್ಯಕ್ರಮವನ್ನು ಅವತ್ತು ನಮ್ಮ ನಾಯಕರಾದಂಥ ಈ ಭಾಗದ ಸಂಸದರಾದಂಥ ಜನಪ್ರಿಯ ನಾಯಕರಾದ ಪ್ರಹ್ಲಾದ್ ಜೋಶಿಯವರು ಅವತ್ತು ಆಗಮಿಸ್ತಿದ್ದಾರೆ. ಪ್ರಹ್ಲಾದ್ ಜೋಶಿಯವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಾಡ್ದು 17ನೇ ತಾರೀಕು ಬೆಳಿಗ್ಗೆ 7:30 ಶುರುವಾಗ್ತೈತೆ. ಕಾರ್ಯಕರ್ತರೊಂದಿಗೆ 7:30ಯಿಂದ ಸುಮಾರು 12:30 1 ಗಂಟೆವರೆಗೂ ಜೋಶಿಯವರು ಇಲ್ಲೇ ಕ್ಷೇತ್ರದಲ್ಲೇ ಇರ್ತಾರೆ. ಅಲ್ಲಿ ಅವತ್ತು ಬೆಳಿಗ್ಗೆ ನಾವೆಲ್ಲ ಕಾರ್ಯಕರ್ತರು ಸೇರಿ ಸ್ವಚ್ಛತಾ ಅಭಿಯಾನ ಹಮ್ಮಿಕೊಂಡಿದ್ದೀವಿ. KMCಯಲ್ಲಿ, ಕಲಘಟಗಿಯ KMCಯಲ್ಲಿ ಸ್ವಚ್ಛತಾ ಅಭಿಯಾನ ಅಂದರೆ ಈಗ ಬೇರೆಯವ್ರೇನು ಫೋಟೋಸ್ ಮಾಡ್ತಾರೆ ಆ ರೀತಿಯ ಒಂದು ಕಾರ್ಯಕ್ರಮ ಇದ್ದಲ್ಲ, ಏನಿದ್ರು ಸಹಿತ ಅದು ಪ್ರಾಕ್ಟಿಕಲ್ ಆಗ್ಬೇಕಂತೇಳಿ ಈಗೇನು ಸಿಚುವೇಶನ್ ಐತಿ ಮುಂದೆ ಅದು ಯಾವ ರೀತಿ ಆದಷ್ಟು ನಮ್ಮ ಕೈಲಿ ಏನು ಆಗ್ತೈತೆ ಅದನ್ನ ಮನಸೋ ಇಚ್ಛೆ ನಾವು ಮಾಡೋಕ್ಕೆ ಪ್ರಯತ್ನ ಮಾಡ್ತೇವೆ. ಅದರ ಜೊತೆಗೆ ಅವತ್ತು ಸುಮಾರು ನಮ್ಮ ಎಲ್ಲ ಮಹಿಳಾ ಕಾರ್ಯಕರ್ತರು ಒಂದು 200 ಜನ ಒಂದಿಗೆ ಸ್ವಾಗತ ಮಾಡುವ ಕಾರ್ಯಕ್ರಮವೂ ಸಹಿತ ಐತಿ. ಜೊತೆಗೆ ಇವತ್ತು ಜಿಲ್ಲೆಯ ಎಲ್ಲ ಪ್ರಮುಖ ಕಾರ್ಯಕರ್ತರು ಹಾಗೂ ನಮ್ಮ ಕ್ಷೇತ್ರದ ಎಲ್ಲ ಪಕ್ಷದ ಕಾರ್ಯಕರ್ತರು ಅದರಲ್ಲಿ ಪಾಲ್ಗೊಂಡು ನಿಮ್ಮ ಮೂಲಕ ಅವರಿಗೆ ಅಂದರೆ ನಾನು ವಿನಂತಿ ಮಾಡ್ಕೊತೀನಿ, ಎಲ್ಲರೂ ಇದರಲ್ಲಿ ಪಾಲ್ಗೊಳ್ಬೇಕಂತೇಳಿ ನಿಮ್ಮ ಮೂಲಕ ನಾನು ಕೇಳ್ಕೊತೀನಿ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾಯಿರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.